ಇನ್ನು ಡಾಕ್ಟರ್ ಮಹೇಶ್ ಅವರೇ, ಈಗ ಭಾರತದಲ್ಲಿ ತಗೊಂಡ್ರೆ ಡಯಾಬಿಟಿಸ್ ನ ಪರ್ಸೆಂಟೇಜ್ ಎಷ್ಟಿದೆ ಅಂಡ್ ಅದರಿಂದ ಆಗ್ತಿರುವಂತಹ ಕಾಂಪ್ಲಿಕೇಶನ್ ನ ರೇಟ್ ಎಷ್ಟು ಆಗ್ತಾ ಇದೆ ಅಂತ? ಈಗ ಡಯಾಬಿಟಿಸ್ ನಾವು ಪ್ರಿವಲೆನ್ಸ್ ಸುಮಾರು 20 ವರ್ಷದಲ್ಲಿ ಶೇಕಡ 3 ಅಥವಾ 4ರಿಂದ ಈಗ 10ರಿಂದ 11ರಷ್ಟು ಹೆಚ್ಚಾಗಿದೆ. ಇದು ಸಿಟೀಸಲ್ಲಿ ಶೇಕಡ 20ರಷ್ಟು ಆಗಿದೆ, ಮತ್ತು ಹಳ್ಳಿನಲ್ಲಿ 5ರಿಂದ 6% ಅಷ್ಟು ಆಗಿದೆ. ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಈಗ ಡಾಕ್ಟರ್ ಬಸವರಾಜ್ ಹೇಳ್ದಂಗೆ ಮೈಕ್ರೋನ್ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸು ಡಯಾಬಿಟಿಸ್ ಡ್ಯೂರೇಷನ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಅದು ಹೆಚ್ಚಾಗುತ್ತೆ. ಶೇಕಡ 3ರಿಂದ 30ರಷ್ಟು ಹೆಚ್ಚಾಗೋದು. ಡಯಾಬಿಟಿಸ್ ಡಯಾಗ್ನೋಸಿಸ್ ಆಗೋದ್ರಿಂದ ಅನ್ಟ್ರೀಟೆಡ್ ಅಥವಾ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ನಿರ್ಲಕ್ಷ್ಯ ಮಾಡಿದ್ರೆ 30%ವರೆಗೂ ಇನ್ಕ್ರೀಸ್ ಆಗೋ ಚಾನ್ಸ್ ಇರುತ್ತೆ. ಅದೇ ರೀತಿ ನ್ಯೂರೋಪತಿ ಅನ್ನೋದು ಕಾಲಿಗೆ ಎಫೆಕ್ಟ್ ಆಗೋದು, ಅದು ಶೇಕಡ 27-30ರಷ್ಟು ಇರುತ್ತೆ. ಡಯಾಬಿಟಿಸ್ ಇಂದ ಕಣ್ಣಿನ ಪ್ರಾಬ್ಲಮ್ಗಳು ಶೇಕಡ 7ರಿಂದ 10ರಷ್ಟು ಆಗುತ್ತೆ. ಮತ್ತೆ ಡಯಾಬಿಟಿಸ್ ಇಂದ ನಾವು ಸ್ಟ್ರೋಕ್ ಅಂತ ಏನು ಹೇಳ್ತೀವಿ, ಅದು ಶೇಕಡ 3ರಿಂದ 7ರಷ್ಟು ಆಗೋ ಸಾಧ್ಯತೆ ಇರುತ್ತೆ. ಇದ್ರ ಜೊತೆಗೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಂತ. ಅದು ಕೂಡ ಸಾಮಾನ್ಯವಾಗಿ 12ರಿಂದ 15% ಅಷ್ಟು ಬರೋ ಸಾಧ್ಯತೆ ಇರುತ್ತೆ.